ಗೈಸ್ ನಾನು 1 ಮಂತ್ ಇಂತ್ರ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡತ್ತೀನಿ. ನನಗಂತೂ ಪರ್ಸನಲಿ ಬಹಳ ಇಷ್ಟ ಆಗ್ಯಾವ. ಈ ಪ್ರಾಡಕ್ಟ್ಸ್ ನೇಮ್ ಕೃತಿ ಹೋಮ್ ಮೇಡ್ ಪ್ರಾಡಕ್ಟ್ಸ್. ಸೊ ನಾ ಫಸ್ಟ್ ಹೇರ್ ಆಯಿಲ್ ನ ಅಪ್ಲೈ ಮಾಡ್ಕೊಂಡೆ. ಈ ಹೇರ್ ಆಯಿಲ್ ಟ್ರೆಡಿಷನಲ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇಂತ್ರ ಪ್ರಿಪೇರ್ ಮಾಡ್ಯಾರ. ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂತ ಹೇರ್ ಸಾಫ್ಟ್, ಸ್ಟ್ರಾಂಗ್ ಮತ್ತೆ ಹೆಲ್ತಿ ಇರ್ತಾವ. ಸೊ ನೆಕ್ಸ್ಟ್ ನಾನು ಕೃತಿ ಅವರ ಆಯುರ್ವೇದಿಕ್ ಶಿಕಾಕಾಯಿ ಶಾಂಪೂ ಮತ್ತೆ ನ್ಯಾಚುರಲ್ ಹೇರ್ ಕಂಡೀಷನರ್ ಇಂತ್ರ ಹೇರ್ ವಾಶ್ ಮಾಡ್ಕೊಂಡೆ. ಸೊ ನೀವು ಈ ಪ್ರಾಡಕ್ಟ್ಸ್ ಕಂಟಿನ್ಯೂಸ್ಲಿ ಯೂಸ್ ಮಾಡಿದ್ರೆ ಡ್ಯಾಂಡ್ರಫ್ ಇರಲ್ಲ, ಹೇರ್ ಫಾಲ್ ಆಗಲ್ಲ ಮತ್ತೆ ಸ್ಮೂತ್ ಮತ್ತೆ ಶೈನಿ ಆಗ್ತಾವ. ಆಫ್ಟರ್ ಹೇರ್ ವಾಶ್ ನನ್ ಹೇರ್ಸ್ ಈ ತರ ಶೈನ್ ಆಗತ್ತಿದ್ದು ನೋಡ್ರಿ. ನೆಕ್ಸ್ಟ್ ನಾ ಅಪ್ಲೈ ಮಾಡಿದೆ ಬಾಡಿ ಲೋಷನ್. ಈ ಬಾಡಿ ಲೋಷನ್ ಡೇ ಟೈಮ್ ದಾಗ ಅಪ್ಲೈ ಮಾಡ್ಕೋಬೇಕು. ಡ್ರೈ ಸ್ಕಿನ್ ಇದ್ದವ್ರೆ ಡೈಲಿ ಅಪ್ಲೈ ಮಾಡ್ಕೊಂಡ್ರೆ ಸ್ಕಿನ್ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ನಾನು ಕಾಜಲ್ ಮತ್ತೆ ಐಲೈನರ್ ಅಪ್ಲೈ ಮಾಡ್ಕೊಂಡೆ. ಈ ಪ್ರಾಡಕ್ಟ್ಸ್ ಪ್ಯೂರ್ ಹೋಮ್ ಮೇಡ್ ಇದಾವ, ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಂಡ್ ಯಾವ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಅಂಡ್ ವಾಟರ್ ಪ್ರೂಫ್ ನು ಇದಾವ. ಅಂಡ್ ಇವ್ರ ಕಡೆ ಫೇರ್ನೆಸ್ ಕ್ರೀಮ್ ನು ಅವೈಲೇಬಲ್ ಐತಿ. ಮಾರ್ನಿಂಗ್ ಇದನ್ನ ಅಪ್ಲೈ ಮಾಡ್ಕೋಬೇಕು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಡೈಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಅಂಡ್ 3 ವೀಕ್ಸ್ ದಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಅಂಡ್ ಇವ್ರ ಎಲ್ಲಾ ಪ್ರಾಡಕ್ಟ್ಸ್ ಲ್ಯಾಬ್ ಸರ್ಟಿಫೈಡ್ ಅದಾವ. ಅಂಡ್ ಇವ್ರ ಕಡೆ ಲಿಪ್ಸ್ಟಿಕ್ ನು ಅವೈಲೇಬಲ್ ಐತಿ. ಇದು ನೋಡಕ್ ಆರೆಂಜ್ ಕಲರ್ ಇರಬಹುದು, ಆದ್ರೆ ಲಿಪ್ಸಿಗೆ ಪಿಂಕಿಶ್ ಕಲರ್ ಕೊಡುತ್ತೆ. ದೆನ್ ಫೈನಲಿ ನಾ ರೆಡಿ ಆದ. ಜಸ್ಟ್ ಇಷ್ಟೇ ಅಲ್ಲ, ಇನ್ನು 30+ ಪ್ರಾಡಕ್ಟ್ಸ್ ಅವೈಲೇಬಲ್ ಅದಾವ. ಸೊ ನಿಮಗೂ ಏನಾದ್ರು ಈ ಪ್ರಾಡಕ್ಟ್ಸ್ ಬೇಕಿದ್ರೆ ಕ್ಯಾಪ್ಷನ್ ಒಳಗೆ ಅವ್ರ ಐಡಿ ಹಾಕಿರ್ತೀನಿ, ಹೋಗಿ DM ಮಾಡ್ರಿ. ಥ್ಯಾಂಕ್ ಯು.